ನಮ್ಮ ಅಮ್ಮ ಹೆಂಗೋ ಧಾರಾವಾಹಿ ಗೀರವಾಯಿ ನೋಡ್ಕೊಂಡು ಕುಂತಿರೋದೇನೋ. ಇದೇ ಸರಿಯಾದ ಸಮಯ. ಒಡವೆನ ಎತ್ಕೊಂಡು ಹೋಗೋಕ್ಕೆ. ಏನು ಮಾಡೋಣ, ಎಲ್ಲೈತೋ ಗೊತ್ತಿಲ್ವಲ್ಲ ನಮ್ಮಮ್ಮ. ನಾನು ತಗೋಬೇಕಾದ್ರೆ ಏನಾದ್ರು ಬಂದ್ಬಿಟ್ರೆ ಏನು ಮಾಡೋಣ? ಒಂದ್ಕಿತ ಕೇಳ್ಕೊಬಿಡೋಣ. ಸುಮ್ಮಂತವ್ ಕೇಳಿದ್ರೆ ಅವಳು ದಡ್ಡಿ ಅವಳಿಗೇನು ಅರ್ಥ ಆಯ್ತದೆ ಗೊತ್ತಾಗಕ್ಕಿಲ್ಲ ಅವಳಿಗೆ. ಕೇಳೋಣ ಒಂದ್ಕಿತ. ಸುಮಾ, ಲೇ ಸುಮಾ. ಏನ್ರಿ? ಅಯ್ಯೋ ಏನ್ರಿ ಬೆಳಿಗ್ಗೆಯಿಂದ ಮನೆ ತವೇ ಇದ್ದೀರಲ್ಲ. ಇವತ್ತೇನು ಕುಡ್ಗಿರಿಯಕ್ಕೆ ಹೋಗಕ್ಕಿಲ್ವಾ? ಏಯ್, ಯಾವ ಸಿಮಿ ಹೇಳ್ತೀನಿ ನೀನು? ಅಲ್ಕಣಿ, ನಿನಗೆ ನಾನು ಮನೆ ತವಿದ್ರೂ ತೊಂದರೆ ಅಲ್ಲೇ. ಕುಡಿಯೋಕೆ ಹೋದೆ ಅಂದರೆ ಕುಡಿಯೋಕೆ ಹೋದ ಅಂತವ ಅಂತಿರ್ತೀರಿ. ಅತ್ತೆ ಸೊಸೆ ಇಬ್ರೂ. ಇವತ್ತು ಹೋಗಿಲ್ಲ ಅಂತವ. ಯಾಕೆ ಹೋಗಿಲ್ಲ ಅಂತ 4 ಸರಿ ತಲೆ ತಿಂತಿದ್ದೀರಪ್ಪ. ನಾನು ನೋಡ್ತಾನೆ ಇದ್ದೀನಿ ಅವಾಗಿಂದವ. ಅಮ್ಮ ಒಂದು 4-5 ಸರಿ ಕೇಳ್ತು, ನೀನೊಂದು 4-5 ಸರಿ ಕೇಳ್ತಾ ಇದೆಯಾ? ಇದೇ ಏನು ಆಟ ಅನ್ಕೊಬಿಟ್ಟಿದ್ದೀರಿ? ನನಗೇನು ಕುಡಿಯೋದೇ ಆಟ ಅನ್ಕೊಂಡಿದ್ದೀರೇನು? ಹೋಗ್ರೆ ಸುಮ್ಮನೆ. ಮನೆ ತವಿರೋಕ್ಕೂ ಸುಮ್ಮಬಿಡಲ್ವಲ್ಲ. ಅಲ್ಲ, ನೀನೇನು ಮಾಡ್ತಾಯಿದ್ದೀ? ಅಮ್ಮ ಏನು ಮಾಡ್ತೈತೆ ಮನೆ ತವ? ಅಯ್ಯೋ ರೀ, ನಾನು ಇಲ್ಲೇ ಅಡುಗೆ ಮನೇಲಿ ಒಂದಿಟ್ಟು ಏನೇನೋ ಪಾತ್ರೆ ಗೀತ್ರದೆಲ್ಲವ ತೊಳೆಯೋದೆಲ್ಲ ಇತ್ತು, ಅದಕ್ಕೆ ಅಂತ ತೆಗ್ದಿಡ್ತಿದ್ದೆ ಕಣ್ರಿ. ಅತ್ತೆ ಅದೇ ಪಕ್ಕದ ಮನೆ ಸಾವಿತ್ರಮ್ಮ ಐತಲ್ಲ, ಅವ್ರ ಹತ್ರ ಮಾತಾಡಕ್ಕೆ ಹೋಗವ್ರೆ. ಈಟೊತ್ತಲ್ಲಿ ಹೋಗ್ಬಿಡ್ತಾರೆ ಕಣ್ರಿ, ಇರೋಕ್ಕಿಲ್ಲ ಅತ್ತೆ. ಇನ್ನು ಊಟ ಟೈಮ್ಗೆ ಬರೋದು. ನನ್ನ ಹೆಂಡ್ತಿ ಅಂದರೆ ಚಿಂದಂತೂ ಹೆಂಡ್ತಿ ಕಣಪ್ಪ. ಅಲ್ಲ, ನನಗೆ ಬೇಕಾಗಿರೋದನ್ನೇ ಹೇಳ್ತವಳಿ. ಅತ್ತೆ ಹೋಗಿ ಇನ್ನೂ ಊಟ ಟೈಮ್ಗೆ ಬರೋದು ಅಂತವ. ಇಂಥ ಹೆಂಡ್ತಿ ಪಡೆಯೋಕ್ಕೆ ಬೋ ಪುಣ್ಯ ಮಾಡಿರ್ಬೇಕು ನಾನಂತೂ. ಸರಿ ಕಣೆ, ಆಯಿತು. ನಿನ್ನ ಕೆಲಸ ನೀನು ಮಾಡ್ಕೊ. ಒಂದು ಈಟೊತ್ತು ಮಲ್ಕತೀನಿ ನಾನು. ಯಾಕೋ ತಲೆಯೆಲ್ಲ ನೋಯ್ತೈತೆ. ಮಲ್ಕತೀನಿ ಒಂದು ಸ್ವಲ್ಪ ಹೊತ್ತು. ಆಯಿತಾ? ನಿನ್ನ ಕೆಲಸ ನೀನು ಮಾಡ್ಕೊ ಅಡುಗೆ ಮನೇಲಿ. ರೀ, ಯಾಕ್ರಿ ತಲೆನೋವು ಅಂತ ಇದ್ದೀರಾ? ಒಂದಿಟ್ಟು ಕಾಪಿ ಗಿಪಿ ಏನಾರು ತರನೇ? ಅಯ್ಯೋ, ದಿನ ಕುಡಿತಿದ್ರಲ್ಲ, ಇವತ್ತು ಕುಡ್ದಿಲ್ವಲ್ಲ, ಅದಕ್ಕೆ ಹಿಂಗೆ ತಲೆನೋವು ಬಂದಿರೋದು. ಅದಕ್ಕೆ ಹೇಳೋದು ದಿನಾನು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಬೇಡ್ರಿ ಕಣ್ರಿ ಅಂತವ. ಏನಾದರೂ ಒಂದು ಅಭ್ಯಾಸ ಆದ್ರೆ ಹಿಂಗೆ ಆಗೋದು. ಕಾಪಿ ತರನೇನ್ರಿ? ಥೂ, ಇವಳ್ದೊಂದು ಕಾಟ ಐತಲ್ಲಪ್ಪ ನನಗೆ. ಅಲ್ಲ, ಸುಮ್ಮನಿರ್ಲಾರ್ದರೆ ಒಳ್ಳೆ ತಲೆನೋವು ಅಂದ್ಬಿಟ್ಟು ಇವಳು ಕಾಪಿ ಗಿಪಿ ತಂದ್ಬಿಟ್ಟಳು. ಬೇಡ ಕಣೆ, ಕಾಪಿ ಏನು ಬೇಡ. ಒಂದಿಟ್ಟೊತ್ತು ಮಲ್ಕೊಂಡಿರೋ ಸರಿ ಹೋಯ್ತು, ಸುಮ್ಮನಿರೆ. ನಾನು ಯಾವಾಗ ಕಾಪಿ ಟೀ ಎಲ್ಲ ಕುಡ್ದಿದ್ದೀನಿ ಗೊತ್ತಿಲ್ವೇ ನಿನಗೆ? ಯಾವ ಕಾಪಿನೂ ತರಬೇಡ, ಏನೂ ಇಲ್ಲ. ನನ್ನ ಪಾಡಿಗೆ ನಾನು ಮಲ್ಕತ್ತೀನಿ. ಸುಮ್ಮನೆ ನನಗೆ ಬಂದು ಹಿಂಸೆ ಕೊಡಬೇಡ ನೀನು. ನಿನ್ನ ಪಾಡಿಗೆ ನೀನು ಅದೇನು ಮಾಡ್ತಿದ್ದೆ ಅಡುಗೆ ಮನೇಲೇ ಮಾಡ್ಕೊ. ಇದ್ಯಾಕೆ ಹಿಂಗೆ ಆಡ್ತವ್ರಲ್ಲ ನಮ್ಮ ಮನೇಲಿ ಇವತ್ತು? ಯಾವತ್ತೂ ಇಲ್ದರು, ಎಲ್ಲೂ ಹೋಗೂ ಇಲ್ಲ ಇವತ್ತು. ಬೆಳಿಗ್ಗಿನ್ನವ ಮನೇಲಿ ಅವ್ರೆ. ಯಾರಾದರೂ ಏನಾರು ಅಂದ್ಬಿಟ್ರು, ಯಾಕೆಲ್ಲಾರು ಜಗ್ಲಿಗೀಗ್ಲ ಆಡಿದ್ರು ಏನೋ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಜಗಳ ಆಡಿದ್ರು ಬಂದು ಬೈಕೊಂಡಿರೋರು, ಹೇಳಿರೋರು ಇಂಥವ್ರ ಕೈಲಿ ಜಗಳ ಆಡಿದ್ದೀನಿ ಅಂತವ. ಯಾಕೆ ಇವತ್ತು ಹಿಂಗೆ ಸೈಲೆಂಟಾಗಿ ಅವರಲ್ಲ, ಮನೇಲಿ ಅವರೇ ಬೇರೆಯಾ? ನಾನು ಮದುವೆ ಆಗ್ತಿದ್ದಿಂದಾಗೂ ಇಷ್ಟೊಂದು ಹೊತ್ತು ಮನೇಲಿರೋದು ನೋಡೇ ಇಲ್ಲ ಅವ್ರನ್ನ ತೆಗಿ. ಅಯ್ಯೋ, ಏನು ಕತೆನೋ ಏನೋ, ನನಗೆ ಯಾಕೆ ಬೇಕು? ಸುಮ್ಮನೆ ಆಮೇಲೆ ಹೋಗಿ ಕೇಳಕ್ಕೆ ಹೋಗಿ ಆಮೇಲೆ ಬೈಸ್ಕೋಬೇಕಾಯ್ತದೆ. ಏನು ಕೇಳೋಕ್ಕಿಲ್ಲ ನಾನು ತೆಗಿ. ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ. ಹೋದ್ರೆ ಹೋಗಲಿ, ಇದ್ರೆ ಇರಲಿ, ನನಗೇನಾಗಬೇಕು? ನನ್ನ ಕೆಲಸ ತಾನೇ ನಾನು ಮಾಡ್ಕೋಬೇಕಲ್ಲ. ಅಲ್ಲ, ಇವ್ರ ಹತ್ರ ಅಂದಾಜು ದುಡ್ಡಿಗಿಲ್ಲಿ ಇಲ್ಲ ಅನಿಸ್ತದೆ. ಅದಕ್ಕೆ ಹೋಯ್ತಾ ಇಲ್ವೋ ಏನೋ. ಒಂದಿಟ್ಟು ಅಕ್ಕಿ ಡಬ್ಬದಲ್ಲಿ ಇಟ್ಟಿದ್ನಲ್ಲ, ಅದನ್ನಾರು ತೆಗ್ದು ಕೊಡೋಣ. ಅಯ್ಯೋ, ಕೊಟ್ಬಿಟ್ರೆ ಅದೇ ಅಭ್ಯಾಸ ಆಗೋಯ್ತದೆ. ಕೊಡೋದೇನು ಬೇಡ. ಆಮೇಲೆ ಅತ್ತೆನೂ ಬಂದು ಬೈತದೆ, ನೀನೇ ಕುಡಿಯೋಕೆ ಕಳಿಸ್ತಿದ್ಯಾ ಕಣೆ ಅಂತವ. ಯಾಕೆ ಬೇಕು? ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತೀನಿ ಕಣಪ್ಪ. ಅಬ್ಬಾ ದೇವ್ರಿವತ್ತು ನನ್ನ ಕಡೆಗೆ ಅವನೇ. ಅಮ್ಮ ನೋಡಿದ್ರೆ ಪಕ್ಕದ ಮನೆ ಸಾವತ್ರಿ ಜೊತೆ ಮಾತಾಡೋಕೆ ಹೋಗೈತೆ. ಇವಳು ಇನ್ನೇನು ಅಡುಗೆ ಮನೆ ಬಿಟ್ಟು ಆಚೆಗೆ ಬರೋಕ್ಕಿಲ್ಲ. ಅಪ್ಪಯ್ಯ ವಾಲ್ತ ಹೋಗೈತೆ. ಇನ್ನು ನಮ್ಮ ಅಮ್ಮ ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟ್ರ್ ಹೇಳಿದ್ದು ಹಾಲುವನ್ನ ಅನ್ನಂಗೆ ಹೆಂಗೋ ಬೀರು ಬೀಗಿದ ಕೈನೂ ಇಲ್ಲೇ ಬಿಟ್ಟು ಹೋಗೈತೆ. ಒಳ್ಳೆ ಕೆಲಸ ಆಯಿತು. ಇಲ್ಲ ಅಂದರೂ ಬೀರು ಮೇಲೆ ಇಟ್ಟೋಗಿರ್ತದೆ ಅಂತ ಗೊತ್ತು, ನೋಡಿವ್ನಲ್ಲ ನಾನು. ಅದೇ ಅಂದಾಜ್ ಮೇಲೆ ಬಂದು ನೋಡಿದ್ರೆ ಬೀಗದ ಕೈ ಇಲ್ಲೇ ಐತಲ್ಲ, ಇನ್ನೇನು ನನಗಿನ್ನೇನು ಚಿಂತೆ ಇಲ್ಲ. ಎಲ್ಲನೂ ಎತ್ಕೊಂಡು ಹೋಗೋದು ಬೇಡ ತೆಗಿ. ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಡೌಟ್ ಬಂದ್ಬಿಡ್ತದೆ. ಬರೀ ಒಂದು ಚೈನ್ದು ಬಾಕ್ಸ್ ಮಾತ್ರ ತಗೊಂಡು ಹೋಗೋಣ. ಆಮೇಲೆ ಏನಾದರೂ ಕಾಕೊಂಡ್ರೆ ಚೈನ್ ಬಾಕ್ಸು ನನಗೆ ಗೊತ್ತಿಲ್ಲ, ನಾನು ನೋಡೇ ಇಲ್ಲ, ನೀವು ಕೊಟ್ಟಿದ್ದೆ ಗೊತ್ತಿಲ್ಲ ಅಂತ ಎತ್ತಾಕ್ಬಿಡ್ಬೋದು ಎಲ್ಲರ ಮೇಲೂ ಅಲ್ವಾ? ಚೈನ್ ಬಾಕ್ಸ್ ಒಂದು ಎತ್ಕೊಂಡು ಹೋಗಿ ಇವತ್ತು ಎಣ್ಣೆ ಪಾರ್ಟಿ ಮಾಡದೆಯ. ಎಲ್ಲಿಟ್ಟೈತಪ್ಪ ನಮ್ಮಮ್ಮ? ಒಳಗಿಟ್ಟು ಬಿರುಕಿ ಏನಾದ್ರು ತಗೊಂಡು ಹೋಗೈತೆ ಏನೋ. ಒಳಗಡೆ ಒಂದು ಲಾಕರ್ ಬೇರೆ ಐತಲ್ಲ, ಲಾಕರ್ ಕಿ ಎಲ್ಲಿಟ್ಟಿರ್ತದಪ್ಪ? ಎಷ್ಟೊಂದು ದಿನ ಆಯ್ತು ಬೇರೆ ನಮ್ಮ ಅಮ್ಮನ ರೂಮಿಗೆ ಬಂದು. ಏನು ನೆನಪಾಯ್ತಿಲ್ವಲ್ಲಪ್ಪ ನನಗೆ. ಜಿಮ್ ಕೆಳಗಿಟ್ಟಿರೋನೋ ಏನೋ. ಇಲ್ಲ ಅಲ್ಲೇ ಬಿಟ್ಟೈತೆ, ಏನು ಈಕಿ ಬಿಟ್ಟೈತಲ್ಲ, ಹಂಗೆ ನೋಡೋಣ. ಮೊದಲಿಗೆ ಯಾರಾದರೂ ಬತ್ತವರ ಅಂತ ನೋಡ್ಕೋಬೇಕು. ಯಾರು ಬರ್ತಾ ಇಲ್ಲ ಅಂದಾಜು. ಅಯ್ಯೋ, ನಾನು ಹೆಂಡತಿ ಅಡುಗೆ ಮನೆ ಬಿಟ್ಟು ಇಲ್ಲಿ ಯಾಕೆ ಬರ್ತಾಳೆ? ಅವ್ರ ಅತ್ತೆ ಇದ್ರೆ ಬರ್ತಾಳೆ ಕುಟುಕು ಪುಸುಕು ಅಂದ್ಕೊಂಡು ಮಾತಾಡೋಕ್ಕೆ. ಈಗಿನ್ನು ಯಾಕೆ ಬರ್ತಾಳೆ? ತಗೊಬಿಡೋಣ ಬಿರ್ನಿ. ಅಪ್ಪ ಏನಾದರೂ ಬಂದ್ಬಿಟ್ರೆ ಕಷ್ಟ ಆಯ್ತದ. ಆಮೇಲೆ ಇದು ಯಾಕಲ ನಮ್ಮ ರೂಮಿಗೆ ಬಂದಿದ್ದೆ ಅಂತವ ಶುರು ಮಾಡ್ಕೊಂಬಿಡ್ತದೆ. ಅಯ್ಯೋ, ಬಾಕ್ಸ್ ಏನೋ ತಗೊಂಬಿಟ್ಟೆ. ಹೆಂಗಪ್ಪ ಇದನ್ನ ಮಡಿಕೊಂಡು ಹೋಗೋದು? ಯಾರ ಕೈಲಾರು ಸಿಗಾಕೊಬಿಟ್ರೆ ಏನಪ್ಪ ಮಾಡೋದಿದ್ನ? ನಾನು ಇಂತಿ ಬೇರೆ ಟುಸುಕ್ ಪುಸ್ಕಂತ ಆಚೆಗೆ ಬರ್ತಾ ಇರ್ತಾಳೆ. ಏನಾದರೂ ಆಚೆಗೆ ಬಂದು ಸಿಗಾಕೊಬಿಟ್ರೆ ಏನು ಮಾಡೋಣ? ಮೆಲ್ಲಕ್ಕೆ ನೋಡ್ಕೊಂಡು ಹೋಗ್ಬಿಡೋಣ ಆಚೆಗೆ. ಗೊತ್ತಾಗ್ದಂಗೆ ಹೋಗ್ಬಿಡೋಣ.
ಹಿಂಗೆ ಹಿಂದಕ್ಕೆ ಇಟ್ಕೊಂಡು ಹೋಗ್ಬಿಡೋಣ, ಯಾರಿಗೂ ಕಾಣಕ್ಕಿಲ್ಲ. ಹಬ್ಬ, ಇಲ್ಲಿವರೆಗೂ ಹೆಂಗೋ ಪಾಸಾಗಿ ಬಂದ್ಬಿಟ್ಟೆ. ಇನ್ನು ಮುಂದಕ್ಕೆ ಏನಪ್ಪ ಮಾಡೋದು? ಹಾಂ, ಇವಳು ಏನಾದರೂ ಬಾಗ್ಲಿಗೀಗ್ಲಲ್ಲಿ ಬಂದ್ರೆ ಏನು ಮಾಡೋದು? ಲೇ ಸೀನಾ, ಎಲ್ಲೋಯ್ತಿದ್ದಿಲ್ಲ? ಏನು ಇವತ್ತು ಈಟೊತ್ಕೊಂಡು ಮನೇಲಿದೆಯಲ್ಲ, ಎಲ್ಲೋಯ್ತಿದ್ದಿಲ್ಲ? ನಿಂತ್ಕೊಳ್ಳ ಒಂದಿಟ್ಟು. ಏನು ಸಮಾಚಾರ ಹೇಳು? ದುಡ್ಗಿದ್ದಿಲ್ವೇನ್ಲ ಕುಡಿಯೋಕ್ಕೆ? ಅದಕ್ಕೆ ಮನೇಲೆ ಕಾಲ ಕಳಿತಿದ್ದಿ ಹೆಂಗ್ಲ ನೀನು? ನಾನುವೇ ನೋಡ್ತಾನೆ ಇದ್ದೀನಿ ಬೆಳಿಗ್ಗಿಂದವ, ಮನೆ ಬಿಟ್ಟು ಆಚೆಗೆ ಹೋಗಿಲ್ಲ ನೀನು. ಯಾವಾಗಲೂ ಆಚೆನೇ ಇರೋನು ನೀನು. ಏನು ಇವತ್ತು ಇಲ್ಲೇ ಇದೆಯಲ್ಲ? ಅಯ್ಯಯ್ಯೋ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಿಗಾಕೊಬಿಡ್ತಿದ್ನಲ್ಲಪ್ಪ ನಾನು. ಅಯ್ಯೋ ಸದ್ಯ ಕಣಪ್ಪ, ಹೆಂಗೋ ಆ ಬಿರ್ಬಿರ್ನ ಬಂದ್ಬಿಟ್ಟಿದ್ದೀನಿ. ಹಿಂಗೆ ತಿರ್ಕೊಂಡು ಹೋಗ್ಬಿಡೋಣ, ಏನಾದ್ರು ನೆಪ ಹೇಳ್ಬಿಟ್ಟು. ಇಲ್ಲಾಂದರೆ ಸಿಗಾಕೊಬಿಡ್ತೀನಿ. ಅಮ್ಮ ಬೇರೆ ಬಾಲ್ ಹುಷಾರು ನೋಡ್ಕೊಂತಾನೆ ಇರುತ್ತೆ, ಕೈ ಕಾಲೆಲ್ಲವ ಏನಾದರೂ ಎತ್ಕೊಂಡು ಕಿತ್ಕೊಂಡು ಹೋಗ್ತಿದ್ದೀನ ಅಂತವ. ಆಮೇಲೆ ಸಿಗಾಕೊಳ್ಳೋದು ಯಾಕೆ ಬೇಕಪ್ಪ, ಹೋಗ್ಬಿಡೋಣ ಮೊದಲು. ಅಮ್ಮ ಏನಮ್ಮ ಆ ಸುಮ್ಮ ನೋಡಿದ್ರೆ ಅವಳು ಹಂಗೆ ಆಡ್ತಾಳೆ. ಬೆಳಿಗ್ಗಿಂದವ ಯಾಕ್ರಿ ಮನೇಲಿದ್ದೀರಾ ಅಂತ 100 ಸರಿ ತಲೆ ತಿಂದ್ಲು. ನೀನು ನೋಡೋದು ನೀನು ಹಿಂಗೆ ಆಡ್ತೀಯಲ್ಲಮ್ಮ. ಅವಳು ತಲೆ ತಿನ್ನೋದು ಕೇಳೋಕ್ಕಾಗ್ದಂಗೆ ಹೊಡ್ತಾ ಇದ್ದೀನಿ ನಾನು. ತೆಗಿ ಆಗಲ್ ಕಣಮ್ಮ ನನಗೆ ನಿಮ್ಮಿಬ್ಬರಿಂದವ. ಅಲ್ಲ, ಮನೇಲಿದ್ರೆ ಯಾಕಿದ್ದೀರಾ ಅಂತ ಕೇಳ್ತೀರಾ, ಮನೆಯಿಂದ ಹೋದ್ರೆ ಯಾಕೆ ಹೋದ್ರಿ ಅಂತ ಅಂತೀರಾ. ಯಾವಾಗಲೂ ಬಾರಲ್ಲಿ ಇರ್ತೀರಾ ಅಂತ ಬೈತಾಳವಳು. ಇವಾಗ ನೋಡ್ರಿ, ಇವತ್ತು ಮನೇಲಿದ್ರೆ ಯಾಕ್ರಿ ಮನೇಲಿದ್ದೀರಾ, ಹುಷಾರಿಲ್ವಾ ಅಂತ ಅಂತಾಳೆ. ಆದ್ರೂ ಒಂಚೂರು ತಲೆನೋತಿತ್ತು, ಮಲ್ಕೊಳ್ಳೋಣ ಅಂತ ಹೋದೆ, ಆಗಲಿಲ್ಲ. ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸುಮ್ಮನೆ ನನಗೆ ತಲೆ ತಿನ್ಬಿಡ್ಕೊಳಮ್ಮ ನೀನು, ಬತ್ತೀನಿ. ಅಲ್ಕಂಡ್ಲ ಪಾಪ, ನಿಂತ್ಕೊಳ್ಳಲೇ ಒಂದು ರೋಟಿ, ನಿಂತ್ಕೊಳ್ಳಲೇ. ದುಡ್ಡಿಲ್ಲ ಅಂತ ಕೊಡ್ತೀನಿ, ತಗೊಳ್ಳ. ಅದೇನೋ ದುಡ್ಡಿಲ್ವೋ ಏನೋ, ಯಾಕೆ ಹಿಂಗೆ ಪರದಾಡ್ತಿದ್ದಿ? ತಗೊಳ್ಳ, ಕೊಡ್ತೀನಿ. ಒಂದು 100-500 ರೂಪಾಯಿ ಕೊಡ್ತೀನಿ, ಕುಡ್ಕೊ ತೆಗಿ. ನೋಡೋಕ್ಕಾಗಕ್ಕಿಲ್ಲ ಕಣಪ್ಪ ನಂಗೆ ನಿನ್ನ. ಅಯ್ಯೋ ಪಾಪ, ನಮ್ಮ ಅಮ್ಮ ದುಡ್ಡು ಕೊಡ್ತೀನಿ ಅಂತವಳಲ್ಲಪ್ಪ. ನಾನು ನೋಡಿದ್ರೆ ಹಿಂಗೆ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಏನಪ್ಪ ಮಾಡೋದು? ಈಗ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಕಳ್ತನ ಮಾಡ್ತಿದ್ದೀನಿ ಅಂತ ನಾನೇ ಸಿಗಾಕೊಬಿಡ್ತೀನಿ. ಒಂದಿಟ್ಟು ದುಡ್ಡು ಬಂದಮೇಲೆ ಗೌಡ್ರು ಯಾವ್ದಾದ್ರು ಕೂಲಿ ಕೆಲಸ ಕರೆದ್ರೆ ಹೋಗಿ ಸಾರನ ಬಿಡ್ಸ್ಕೊಬಂದು ಕೊಟ್ಬಿಡ್ಬೇಕತ್ತಾಗಿ. ಅವಳು ಬೇರೆ ವೀಣಾ ಬಂದದ್ದು ಯಾವಾಗ ಕೇಳೋಳು ಏನೋ, ಕೇಳಿದ್ರೆ ಆಮೇಲೆ ಸಿಗಿ ಹಾಕೊಂಬಿಟ್ರೆ ನಾನು ಹಂಗೆ ಮಾಡ್ಬೇಕು. ಬೇಗ ಬಿಡಿಸ್ಬಿಟ್ಟು ಕೊಟ್ಬಿಡೋಣ ತೆಗಿ. ಅಮ್ಮ, ನನಗೇನು ಬೇಡ ಕಣಮ್ಮ, ನಂಗೆ ಟೈಮ್ ಆಯ್ತು. ನನ್ನ ಹತ್ರ ಐತೆ ಕಣ ದುಡ್ಡು. ನೀನೇನು ಕೋಟ್ಯಾಧೀಶ್ವರಿ ಅಲ್ಲ, ಏನು ಒಬ್ಳೆ ದುಡ್ಕೊಂಡಿರಲ್ಲ, ಗೊತ್ತಿಲ್ವೇ ನನ್ನ ಹತ್ರ ಇಲ್ವೇ ದುಡ್ಡು? ಏನೋ ಇವತ್ತು ಒಂದಿನ ಮನೇಲಿರೋಣ ಅಂತ ಬಂದ್ರೆ ಅತ್ತೆ ಸೊಸೆ ಹಂಗೆ ಕಾಟ ಕೊಡ್ತೀರಿ ಇಬ್ರು. ಆ ಕಡೆಯಿಂದ ಅವಳು ಬಂದು ತಲೆ ತಿಂತಾಳೆ, ಯಾಕೆ ಮನೇಲಿದ್ದೀರಿ ಅಂತವ. ಈ ಕಡೆ ನೀನು ಬಂದು ತಲೆ ತಿಂತಾ ಇದೆಯಾ? ಅಯ್ಯೋ, ಮನೇಲಿರೋಕ್ಕೂ ನೆಮ್ಮದಿ ಇಲ್ಲ ಕಣಪ್ಪ ನನಗಂತೂ. ನಾನಿನ್ನು ಹೋಗ್ತೀನಿ, ನನಗೆ ಸುಮ್ಮನೆ ನಿಲ್ಲಿಸ್ಬೇಡ. ಹೋಗೋರು ನಂಗೆಲ್ಲವ ತಡಿಬಾರ್ದು ಕಣಮ್ಮ, ಗೊತ್ತಿಲ್ಲ ನಿನಗೆ. ನೀನೇ ಹೇಳ್ತೀಯ, ನೀನೇ ಹೆಂಗೆ ಮಾಡ್ತೀಯಲ್ಲಮ್ಮ. ಎಸ್ಕೇಪ್ ಸೀನಪ್ಪ, ಎಸ್ಕೇಪ್ ಆಗ್ಬಿಡು ಬೇಗ. ಅತ್ತೆ ಎಲ್ಲ ದೇವರು ಈಗ ತಾನೇ ಸತ್ ಕೇಳಿಸ್ತಿತ್ತು. ಅಲ್ಕಣತೆ, ಯಾವತ್ತೂ ಇಲ್ದರು ನಾನು ಮದುವೆ ಆತಟಕ್ಕಿಂದವ ನೋಡಿದ್ದೀನಿ ಇವ್ರನ್ನ. ಯಾವತ್ತು ಮನೇಲಿ ಇಲ್ಕಣತೆ. ಇವತ್ತು ಯಾಕೋ ಮನೇಲೇ ಇದ್ರಲ್ಲ, ಎಲ್ಲೂ ಹೋಯ್ತಾನೆ ಇಲ್ಲ. ನಾನು ಆದ್ರೂ ಕೇಳಿದೆ, ಯಾಕ್ರಿ ಹೋಯ್ತಾ ಇಲ್ಲ ಎಲ್ಲುವೆ ಅಂತಂದರೆ, ನನ್ಗೆ ಯಾಕೋ ತಲೆನೋವು ಕಣೆ, ಅದಕ್ಕೆ ಮಲಗಿದ್ದೀನಿ ಅಂತಂದರು. ಆಮೇಲೆ ನಾನು ಕಾಪಿ ಇಟ್ಕೊಳ್ಳೋನೇನ್ರಿ ಅಂತಂದೆ. ಅದಕ್ಕೆ ಯಾವ ಕಾಪಿನೂ ಬೇಡ, ಏನೂ ಇಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ತಿನ್ಕಣೆ ಅಂತ ಈಗ 5 ನಿಮಿಷ ಮುಂಚೆ ಹೇಳಿದ್ರು ಕಣತೆ. ಆಗಲೇ ಎಲ್ಲೋ ಹೋಯ್ತವ್ರಪ್ಪ. ಅದು ಎಲ್ಲಿಗೆ ಹೋಗಿದ್ರು, ಏನು ಮಾಡಿದ್ರು ಒಂದು ಗೊತ್ತಾಗಲ್ ಕಣತೆ. ನಾನು ಬೇರೆ ಅಡುಗೆ ಮನೇಲಿ ಒಂದಿಟ್ಟು ಪಾತ್ರೆ ಗೀತ್ರೆ ಎಲ್ಲ ತೆಗಿತಾ ಇದ್ದೆ ತೊಳೆಯೋಣ ಅಂತವ. ಗಲೀಜಾಗಿ ಕೂತಿದ್ದೋ ಪಾತ್ರೆಗಳೆಲ್ಲವ, ಅದಕ್ಕೆ ತಕ್ಕೊಂಡು ಕೂತಿದ್ನಲ್ಲ, ಈ ಕಡೆ ಬರಲೇ ಇಲ್ಲ. ಈಗ ಸತ್ ಕೇಳಿಸ್ತಲ್ಲ, ಏನು ಅತ್ತೆನವ್ರು ಏನು ಜಾಗ್ಲಿಗೀಗ್ಲ ಆಡ್ತವ್ರು, ಏನಪ್ಪ ದುಡ್ಗಿಟ್ಟು ಕೇಳ್ತವ್ರ ಅಂತವ. ಬಂದೆ ಕಣತೆ ನೋಡೋಣ ಅಂತವ. ಏನು ದುಡ್ಗಿಟ್ಟು ಕೇಳಿದ್ರೆ ನಿಮ್ದವ? ಜಾಗ್ಲಿಗೀಗ್ಲ ಆಡ್ತಿದ್ರಿ ಏನು? ಇಲ್ಲ ಕಣಮಿ, ಅಲ್ಲಿ ಕಣಮಿ, ನಿಂಗೆ ಬರೀ ನಿನ್ನ ಗಂಡನ ಮೇಲೆ ಸಂಸದೇವಾ? ಅಲ್ಲ, ಅವನು ಏನು ಯಾವಾಗಲೂ ದುಡ್ಡು ಕೇಳೋಣ ಪಾಪ? ಯಾವತ್ತು ಕೇಳಿದ ಕಣಮಿ. ಈಟ್ ವರ್ಷ ಆದ್ರೂ ಅವನು ಏಟೆ ಕುಡಿದ್ರೂ ದುಡ್ಕೊಂಡು ಕುಡಿತಾನೆ ಹೊರ್ತು ನನ್ನ ಹತ್ರ ಅಂತವ ದುಡ್ಡು ಕೇಳಿಲ್ಲ ಕಣವ. ಒಂದಿನೂ ಒಂದು ಪೈಸಾ ಅಂತವ ನಾನು ದುಡ್ಡು ಕೊಟ್ಟಿಲ್ಲ ಅವನಿಗೆ. ಇವತ್ತು ಆದ್ರೂ ನಾನೇ ಕೇಳಿದೆ, ಇದ್ಯಾಕ್ಲ ಪಾಪ ಮನೇಲೇ ಇದೆಯಾ, ದುಡ್ಗಿದ್ದಿಲ್ವೇಂದ, ದುಡ್ಗಿದ್ದು ಬೇಕೇನಿಲ್ಲ ಅಂತ ಕೇಳಿದೆ. ಅದಕ್ಕೆ ಏನು ನೀನು ಒಬ್ಬಳೇ ದುಡ್ಕೊಂಡಿರಲ್ಲ ಹಂಗೆ ಹಿಂಗೆ ಅಂತವ ಬೈಕೊಂಡು ಹೋದ್ನಪ್ಪ. ದುಡ್ಗಿದ್ದಿತ್ತು ಏನೋ ಗೊತ್ತಿಲ್ಲ ಕಣೆ ನನಗೂ ಅದೇ ಸಂಶಯ. ಅದಕ್ಕೆ ಇವತ್ತು ಅಲ್ಲಿ ಮಾತಾಡೋಕೆ ಹೋದ್ರೂ ಯಾಕೋ ನೆಮ್ಮದಿ ಇರಲಿಲ್ಲ ನನಗೆ. ಇವನು ಯಾಕೋ ಮನೇಲೇ ಇದ್ದಾನಲ್ಲ, ಏನಾದರೂ ಸಮಸ್ಯೆ ಗಿಮಸ್ಸೆನಾ, ಏನಾದರೂ ಜ್ವರ ಗಿರ ಬಂದೈತೋ, ಏನಾದರೂ ಆಗೈತೋ ಏನೋ ಅಂತವ ಗಾಬರಿ ಆಗ್ತಿತ್ತು. ಅದಕ್ಕೆ ತಗ ಅವ್ರ ತಗು ಸರಿಯಾಗಿ ಮಾತಾಡಲಿಲ್ಲ ಕಣೆ. ಆ ಸಾವಿತ್ರಿ ಬೇರೆ ಬಡ್ಕೊಂತಿದ್ಲು, ಇದೇನು ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತವ. ಇರೇ ಒಂದು ರೌಟ್ ಬರ್ತೀನಿ, ಸೀನಪ್ಪ ಯಾಕೋ ಮನೇಲೆ ಅವನೇ ಅಂದ್ಬಿಟ್ಟು ಬಂದೆ ತೆಗಿ. ನೋಡಿದ್ರಿ ಇವನು ನಾನು ಬಂದಟಿಕೆ ಹೊಂಟೋದ್ನಲ್ಲ, ಏನು ಕತೆ ಅಂತ ಗೊತ್ತಿಲ್ಲಪ್ಪ ಇವನು ಹೆಂಗೆ ಹೇಳದವ. ಇರಲಿ ಬಿಡು, ಏನು ಮಾಡೋಕ್ಕಾಗಕ್ಕಿಲ್ಲ. ಹೋಗ್ಲಿ, ಅಲ್ಲಿ ಎಲ್ಲರೂ ಹೋಯ್ತಾನೆ, ಸ್ನೇಹಿತರ ಜೊತೆ ಎಲ್ಲವ ಕುತ್ಕೊಂಡು ಮಾತಾಡ್ಕೊಂಡು ಬಂದರೆ ಅವನಿಗೂ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತದೆ. ಅದೇನು ಕುಡಿಯೋದು ಬಿಟ್ಬಿಡ್ಬೇಕು ಅಂದ್ಕೊಂಡು ಅವನು ಏನೋ ಕುಡ್ದೇ ಇಲ್ಲ ಅಲ್ವೇ ಬೆಳಗ್ಗಿಂದವ. ಇವತ್ತೇ ಅಪ್ಪ ನೋಡಿದ್ದು ನಾನಂತೂ ಬೆಳಗ್ಗಿಂದ ಕುಡಿದಂಗಿರೋದನ್ನ. ಕಣತೆ, ಇವತ್ತು ಬೆಳಗ್ಗಿಂದವ ಕುಡ್ದೇ ಇಲ್ಲ ಅವರು. ಮನೇಲೇ ಇದ್ರಲ್ಲತ್ತೆ, ಬೆಳಿಗ್ಗೆ ಕಾಪಿ ಮಾಡಿಕೊಟ್ಟೆ. ಅದೇ ವೀಣು ಬಂದಿದ್ಲಲ್ಲ, ಅವಾಗ ಬಂದ್ರಲ್ಲ ಅವರು. ಆಮೇಲೆ ಕಾಪಿ ಕುಡಿದ್ರು. ಕಾಪಿ ಕುಡ್ಕೊಂಡು ಒಂಚೂರು ತಿಂಡಿ ಹಾಕೊಡೆ ಅಂತಂದ್ರು. ಅದಕ್ಕೆ ಅವರೆಕಾಳು ಉಪ್ಪಿಟ್ಟೈತೆ ಕಣ್ರಿ ಅಂತಂದಿದ್ಕೆ, ಅಯ್ಯೋ ಆ ಉಪ್ಪಿಟ್ಟನ್ನ ಯಾರು ತಿಂದರು, ಯಾವಾಗಲೂ ನಮ್ಮ ಅಮ್ಮನ ಥರ ನೀನು ಉಪ್ಪಿಟ್ಟು ಮಾಡ್ತೀಯಲ್ಲ ಅಂತ ಬೈಕೊಂಡ್ರು. ಆಮೇಲೆ ಕೋಡತ್ತಾಗ ತಿಂತೀನಿ, ಒಂದಿಟ್ಟು
ಏನಾದರೂ ಖಾರ ಗೀರೆ ಇದ್ರೆ ಕೊಡು ಅಂತಂದ್ರು. ಅದೇ ಅವರೆಕಾಯಿ ಚಿತಕ್ಸ್ಬಿಟ್ಟು ಮಾಡಿದ್ವಲ್ಲತ್ತೆ, ಆ ಖಾರ ಇತ್ತು, ಅದನ್ನು ಕೊಟ್ಟೆ. ಅದನ್ನು ತಿನ್ಕೊಂಡು ಆಮೇಲೆ ಅದೇ ಹಿಂಗೆ ಕೂತಿದ್ರಪ್ಪ. ಅಷ್ಟೊತ್ತಿಗೆ ಮಲ್ಕೊಂಡು ತಿನ್ಕಣೆ ಯಾಕೋ ತಲೆನೋವು ಅಂದರು. ಆಯಿತು ಮಲ್ಕಳ್ರಿ ಅಂದೆ. ಅದು ಕೇಳ್ತಿದ್ರು ಅಮ್ಮ ಎಲ್ಲೋಯ್ತು ಅಂತವ. ನಾನು ಅದಕ್ಕೆ ದುಡ್ಡು ಗಿಡ್ ಬೇಕೇನೋ, ಅದಕ್ಕೆ ಕೇಳ್ತವ್ರೆ ಅಮ್ಮ ಎಲ್ಲೋಯ್ತು ಅಂತವ ಅಂತ ಅಂದರೆ ನಾನೇ ಕೇಳೋಣ ಅನ್ಕೊಂಡೆ ಕಣತೆ, ದುಡ್ಡು ಗಿಡ್ ಬೇಕೇನೋ ಅಂತವ. ಆಮೇಲೆ ಕೇಳಿದ್ರೆ ನೀವು ಬೈತಿರಲ್ಲ, ನೀನೇ ಅಭ್ಯಾಸ ಮಾಡ್ತೀವಿ ಕಣೆ ದುಡ್ಡು ಕೊಟ್ಟು ಅಂತವ. ಅದಕ್ಕೆ ನಾನು ಏನು ಕೇಳಲಿಲ್ಲ ತಕ್ಕ ಸುಮ್ಮನೆ ನಾನೇ ಕಣತೆ. ಇಲ್ಲ ಅಂದರೆ ಕೇಳಿರ್ವಿ ದುಡ್ಡೇನು ಬೇಕೇನ್ರಿ ಅಂತವ. ಹೋಗ್ಲಿ ಬಿಡಮ್ಮಿ, ದುಡ್ಡೇನು ಬೇಕಿರ್ಲಿಲ್ವೇನೋ ಅವನಿಗೆ. ದುಡ್ಡು ಬೇಕಿದ್ದಿದ್ರು ನನ್ನೇ ಕೇಳಿರೋನಲ್ಲ. ಏನು ಕೇಳಲಿಲ್ಲ, ನಾನೇ ಕೇಳಿದೆ ಬೇಕೇನಲ್ಲ ದುಡ್ಡು ಗಿದ್ದೇನಾರು, ದುಡ್ಡು ಗಿದ್ದು ಖಾಲಿ ಆಗೈತೇನಿಲ್ಲ, ಅದಕ್ಕೆ ಮನೇಲಿ ಇದ್ದಿಲ್ಲ ಏನಿಲ್ಲ ಅಂತ ಅಂದರೆ ಏನು ನೀನು ಒಬ್ಬಳೇ ದುಡ್ಡು ಕಂಡಿರಲ್ಲ, ನನ್ನ ಹತ್ರ ಐತೆ ಕಣಂತೆ, ಹಂಗೆ ಹಿಂಗೆ ಅಂದ್ಕೊಂಡು ಹೋದ್ನಪ್ಪ. ಬನ್ನಿ ಅಣ್ಣ ಬನ್ನಿ, ಏನು ಬೇಕಿತ್ತು? ಏನಣ್ಣ ಚಿನ್ನ ತಗೊಳಕ್ಕೆ ಅಂತ ಅಂಗಡಿಗೆ ಬರೋದು ನೋಡಿದ್ದೀನಿ. ನೀವು ಚಿನ್ನದ ಬಾಕ್ಸ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಲ್ಲಣ್ಣ, ಅದೇ ಬಾಕ್ಸಲ್ಲಿ ತಗೊಂಡು ಹೋಗ್ತೀರಿ ಏನು ಚಿನ್ನನ? ಹಂಗಲ್ಲ ಕಣಪ್ಪ, ನಾನೇನು ಚಿನ್ನ ತಗೊಳಕ್ಕೆ ಅಂತ ಬಂದಿಲ್ಲ. ನಾನು ನೋಡಿದ್ರೆ ನಿನಗೆ ಚಿನ್ನ ತಗೊಳಂಗೆ ಕಾಣಿಸ್ತೀನೇನಪ್ಪ. ಈ ಚಿನ್ನದ ಬೆಲೆ ಬೇರೆಯಾ ಆಕಾಶಕ್ಕೆ ಏರೈತೆ. ಅಂಥದ್ರಲ್ಲಿ ನಾನು ಬಂದು ಇಲ್ಲಿ ಚಿನ್ನ ತಗೊಳಕ್ಕಾಯ್ತದ? ಚೆನ್ನಾಗಿ ದುಡ್ಡಿದ್ರೆ ಒಂದು ಶೇರ್ ತಗೊಳಕ್ಕಿಲ್ವಾ? ಬೋನಿನ ಅರಿಕ್ಲು ಬೋನಿನಲ್ಲಿ ಓಡತ್ತಿದ್ದೀನಿ ನಾನು ಚಿನ್ನ ತಗೊಳಕ್ಕೆ ಬಂದಂಗೆ ಕಾಣೋಣ ನಿನಗೆ? ಏನಂತ ಪ್ರಶ್ನೆ ಕೇಳ್ತೀಯಪ್ಪ ನೀನು? ಹಿಂಗೆ ವ್ಯಾಪಾರ ಮಾಡ್ಬಿಟ್ರೆ ಆಯ್ತು ಬಿಡು. ಚಿನ್ನದ ಅಂಗಡಿ ಮುಚ್ಕೊಂಡು ಹೋಗೋದೆಯಾ ನೀನು? ಯಾರು ಎಂತರು ಅಂತವ ನೋಡ್ದಂಗೆ ನೀನು ಹಿಂಗೆ ಕೇಳ್ತಾ ಇದೆಯಲ್ಲ ಚಿನ್ನ ತಗೊಳಕ್ಕೆ ಬಂದ್ರೇನು ಅಂತವ? ಹಂಗಲ್ಲ ಕನ್ನಡ, ನಮ್ಮ ಕರ್ತವ್ಯ ಅಲ್ವೇನಣ್ಣ. ನೀನು ಎಂಥ ಬಟ್ಟೆ ಹಾಕಿದೀಯ ಅಂತ ನೋಡ್ಬಿಟ್ಟು ನಾವು ಅಳಿಯೋಕ್ಕಾಗುತ್ತೇನಣ್ಣ? ಅಯ್ಯೋ ಕೆಲವರು ಎಂತೆಂಥದೋ ಬಟ್ಟೆ ಹಾಕೋ ಬಂದಿರ್ತಾರೆ, ಆದರೂ ಗ್ರಾಮ್ಗಟ್ಟಲೆ ಚಿನ್ನ ತಗೊಂಡು ಹೋಗ್ತಾರೆ. ಕೆಲವರು ಸೂಟು ಬೂಟು ಎಲ್ಲ ಹಾಕೋ ಬಂದಿರ್ತಾರೆ, ಒಂದು 2-3 ಗ್ರಾಮ್ ತಗೊಳಕ್ಕೆ ಬಂದಿರ್ತಾರೆ. ಹಂಗೆ ಬಟ್ಟೆಲೆಲ್ಲ ಅಳಿಯೋಣ ನಾವು ಜನನ. ನೀನೀಗ ಅರಕ್ಲು ಬಟ್ಟೆನೇ ಹಾಕೋ ಬಂದಿರು, ಆದ್ರೂ ನೀನು ತಗೊಂಡು ಹೋಗ್ತೀವಿ ಏನೋ ನನಗೆ ಹೆಂಗೆ ಗೊತ್ತು ಅದೆಲ್ಲವ. ಹಂಗೆಲ್ಲ ಅಳಿಯೋಕೆ ಹೋಗಲ್ ಕಣ ನಾವು. ಓ ಒಳ್ಳೇದು ಬಿಡಪ್ಪ. ಒಳ್ಳೆ ಬುದ್ಧಿನೇ ಕಲ್ತ್ಕೊಂಡಿದ್ಯಾ, ಪರವಾಗಿಲ್ಲ ಕಣಪ್ಪ, ಸಬಾಸ್ ಕಣಪ್ಪ. ನಾನು ಇದುವರೆಗೂ ವ್ಯಾಪಾರದಲ್ಲಿ ನಿನ್ನೆ ನೋಡು ಇಂಥರ್ನ. ಇನ್ನು ಮಿಕ್ತಾರೆಲ್ಲವ ಇದೊಂದು ತರಕಾರಿ ಗಿರ್ಕಾರಿ ತಗೊಳಕ್ಕೆ ಹೋಗು, ಒಳ್ಳೆ ಕಾಲ್ ಕಸದ್ಕಿನ್ನ ಕಡೆಯಾಗಿ ನೋಡ್ತಾರೆ ನಮ್ಮಂತರ್ನ. ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಸೂಟು ಪುಟು ಹಾಕೊಂಡು ಬಂದಿರ್ತಾರೆ ನೋಡು ಪ್ಯಾಟಿಂದವ, ಅವ್ರನ್ನೇ ಒಂಥರ ನೋಡ್ತಾರೆ. ನಾವು ಹಳ್ಳಿಯವ್ರನ್ನೇ ಒಂಥರ ನೋಡ್ತಾರೆ ಕಣಪ್ಪ ಜನ. ಅದಕ್ಕೆ ಹಂಗಂದೆ ಅಷ್ಟೇ. ನೀನು ನೋಡು ಹೆಂಗವಾ. ಒಳ್ಳೆ ಬುದ್ಧಿ ಕಲ್ತಿದ್ದಿ ಕಣಪ್ಪ, ಅದಕ್ಕೆ ಚಿಂದಂಗಡಿ ಇಟ್ಕೊಂಡಿರೋದು, ಲಕ್ಷ್ಮಿ ಹೊಲಿತಾ ಇರೋದು. ನಮ್ಮ ಬುದ್ಧಿ ಚೆನ್ನಾಗಿದ್ರೆ ಲಕ್ಷ್ಮಿ ತಾನಾಗೆ ಬರ್ತಾಳೆ. ನಾವೇನು ಅದನ್ನೇನು ಬರ್ಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಅದೇಯ ಈ ಕರುಕ್ಲು ಬುದ್ಧಿ ಕಲ್ತಿರ್ತಾರೆ ನೋಡು, ಒಬ್ರಿಗೊಂದು ಮಾಡೋದು ಇನ್ನೊಬ್ರಿಗೊಂದು ಮಾಡೋದು. ಹಂಗೆ ಕಲ್ತಿರೋರಿಗೆ ಇನ್ನೂ ತರಕಾರಿ ಮಾಡ್ಕೊಂಡೆ ಅವ್ರು ತಗೋ. ಹೋಗ್ಲಿ ಬಿಡಿಯೋಣ, ಅವ್ರವ್ರ ವಿಷಯ ಎಲ್ಲ ಯಾಕಣ ನಮಗೆ. ನಾವು ಧರ್ಮದಿಂದ ಇದ್ರೆ ನಮಗೂ ಒಂದು ಕಾಸು ಬರುತ್ತೆ ಕಣ. ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಇನ್ನೊಬ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಬದುಕ್ತಾ ಇರೋದು ನಾನು ಅಷ್ಟೇ. ನಾನು ಯಾರಿಗೂ ಅಷ್ಟೇ ಅಣ್ಣ. ಈ ಭಿಕ್ಷುಕನೇ ಇರಲಿ ಅಣ್ಣ, ಅವ್ರಿಗೂ ಬೆಲೆ ಕೊಡ್ತೀನಿ ಕಣ ನಾನು. ನಾನು ಚೆನ್ನಾಗಿದ್ದೀನಿ, ಒಳ್ಳೆ ಲೆವೆಲಲ್ಲಿದ್ದೀನಿ ಅಂತ ಯಾರಿಗೂ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ ಕಣ. ಆಮೇಲೆ ಕೆಟ್ಟದಾಗೂ ನೋಡಿಲ್ಲ ಕಣ ಯಾರನ್ನೂ. ಇದುವರೆಗೂ ಕೇಳಿಬೇಕಿದ್ರು ಇಲ್ಲಿ ಅಕ್ಕಪಕ್ಕದ ಜನ ಅಂಗಡಿಗಳನ್ನ ಎಲ್ಲವ, ಯಾರನ್ನಾದ್ರೂ ಇದರಿಂದ ಕೀಳಾಗಿ ಮಾತಾಡ್ಸಿದ್ದೀನ, ನಾನು ದೊಡ್ಡಸ್ಗೆ ತೋರಿಸ್ಕೊಂಡಿದ್ದೀನ ಅಂತ ಕೇಳ್ರಣ ನೀವೇ, ಗೊತ್ತಾಗುತ್ತೆ ನಿಮಗೆ. ನಾನು ಯಾವತ್ತೂ ಹಂಗೆಲ್ಲ ಮಾಡಿಲ್ಲ ಕಣ. ನಂದೇನಿದೆ ನನ್ನ ವ್ಯಾಪಾರ ಅಷ್ಟೇ ನಂದು. ವ್ಯಾಪಾರ ಮುಗಿತಾ ಸ್ನೇಹಿತರಾಗ್ಲಿ ಯಾರೇ ಆಗಲಿ ಎಲ್ಲರಿಗೂ ಒಂದೇ ರೇಟೇ, ಒಂದೇ ಥರ ವ್ಯಾಪಾರನೇ ಮಾಡೋದು. ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಲ್ಲ. ಬಟ್ಟೆ ನೋಡಂತೂ ನಾನು ಜನಗಳನ್ನ ಅಳಿಯಲ್ಲ ಕಣ. ನೋಡಿ ಇವತ್ತೇ ಹೇಳ್ತಾ ಇದ್ದೀನಿ, ಯಾವತ್ತೇ ಆದರೂ ನೀನು ಅಂಗಡಿಗೆ ಬಂದ್ರು, ನೀನು ಹೆಂಗೆ ಬಂದ್ರು ನಿನ್ನ ಬಟ್ಟೆ ನೋಡಂತೂ ನಾನು ಅಳಿಯಲ್ಲ ಕಣ. ಯಾರನ್ನೇ ಆಗಲಿ ಅಷ್ಟೇ ಕಣ. ನಾನು ನನ್ನ ಪಾಲಿಸಿನೇ ಅಷ್ಟು ಕಣ. ಒಳ್ಳೇದಾಯ್ತು ಬಿಡಪ್ಪ. ಚೆನ್ನಾಗಿ ಹಿಂಗೆ ಚೆನ್ನಾಗಿರಪ್ಪ. ಏನಂದ್ರೆ ಇವಾಗ ನಿಮ್ದ್ರಲ್ಲಿ ಗಿರ್ವಿ ಇಟ್ಕೊಂತೀರೇನಪ್ಪ? ಒಡವೆನ ಗಿರ್ವಿ ಇಟ್ಕೊಂತೀರ ಏನು ಅಂತವ ಕೇಳೋಣ ಅಂತ ಬಂದೆ ನಾನು. ಒಂದು ಈಟು ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. ನಂದು ಎಂಟಿದೊಂದು ಚೈನ್ ಐತೆ ಕಣಪ್ಪ. ಎಂಟಿ ಚೈನು ಒಂದಿಟ್ಟು ಗಿರ್ವಿ ಇಟ್ಕೊಂಡು ಒಂದಿಟ್ಟು ದುಡ್ಡು ಕೊಟ್ಟಿದ್ದಿದ್ರೆ ದುಡ್ಡು ಬಂದಾಗ ಬಿಡಿಸ್ಕೊಂಡು ಹೋಗ್ಬಿಡ್ತೀನಿ. ಸದ್ಯದಲ್ಲೇ ಕೆಲಸ ಐತೆ. ಮಳೆ ಏನು ಬರ್ತಾ ಇಲ್ವಲ್ಲ, ಅದಕ್ಕೆ ಹೊಲದ ಕೆಲಸ ಇಲ್ಲವ ನಿಂತವೆ. ಹೊಲದ ಕೆಲಸ ಬಂದಟ್ಟಿಗೆ ದುಡ್ಡು ಕೊಟ್ಬಿಟ್ಟು ನಿನಗೆ ಬಿಡಿಸ್ಕೊಂಡು ಹೋಗ್ಬಿಡ್ತೀನಿ. ಗಿರ್ವಿ ಇಟ್ಕೊಂತೀರೇನು ಹೇಳು? ಅಯ್ಯೋ ಅಣ್ಣ, ನಮ್ಮ ಅಂಗಡಿಲಿ ಹೇಳ್ಬೇಕಂದ್ರೆ ಗಿರ್ವಿ ಎಲ್ಲ ಇಟ್ಕೊಳ್ಳಲ್ಲ ಕಣ. ತೀರ ಮಾರಕ್ಕೆ ಬಂದರೆ ಒಂದು ಪಕ್ಷ ತಗೊಂಡ್ಬಿಡ್ತೀವಿ, ಅದನ್ನು ಯೋಚನೆ ಮಾಡಿ ತಗೋತೀವಿ ಕಣ. ಈಗೆಲ್ಲವ ಕಳ್ಳರ ಕಾಟ ಎಲ್ಲ ಜಾಸ್ತಿ ಆಗೈತೆ ನೋಡೋಣ. ಯಾರ್ಯಾರ ಮನೆಯಲ್ಲೋ ಕತ್ಕೊಂಬಂದು ಇಲ್ಲೆಲ್ಲ ಮಾರೋದು ಕಣ. ಆಮೇಲೆ ನಾವು ಮಾರೋದ್ಮೇಲೆ ಪೊಲೀಸ್ನವ್ರು ಬರ್ತಾರೆ, ಇದು ಕದ್ದಿರೋ ಮಾಲ್ ಕಣಪ್ಪ ಕೊಡಪ್ಪ ಅಂತವ ಇಸ್ಕೊಂಡು ಹೋಗ್ಬಿಡ್ತಾರೆ ಕಣ. ಏನು ಮಾಡ್ತೀಯ ಹೇಳು? ಈ ಕಡೆ ನಮಗೂ ಲಾಭ ಇಲ್ಲ. ಅವನು ದುಡ್ಡು ಇಸ್ಕೊಂಡು ಅವ್ನು ಪರಾರಿ ಆಗಿರ್ತಾನೆ, ಇವರು ಒಡವೆ ಇಸ್ಕೊಂಡು ಇವ್ರು ಹೋಗ್ಬಿಡ್ತಾರೆ. ಪೊಲೀಸ್ನವ್ರು ಒಡವೆ ಇಸ್ಕೊಂಡು ಹೋಗ್ತಾರೆ, ಕಳ್ಳ ದುಡ್ಡು ಇಸ್ಕೊಂಡು ಹೋಗ್ತಾರೆ. ನಮಗೇನು ಬಂತಾನ ಲಾಭ? ನಾವೇನು ಮಾಡಂಗಿಲ್ಲ ಅವಾಗ. ಹಂಗಾಗೋಗೈತೆ ಕಣ. ಅದಕ್ಕೆ ನಾನು ತೆಗಿ ಈ ಗಿರ್ವಿ ಇಡೋದು ಈ ಮಾರೋದು ಎಲ್ಲವ ನಿಲ್ಸ್ಬಿಟ್ಟಿದ್ದೀನಿ ಕಣ.
ಒಂದೊಂದ್ಸರಿ ಮಾರಿದ್ರೆ ತಗೊಬಿಡ್ತೀನಿ, ಇನ್ನೇನು ಮಾಡೋಕ್ಕಾಯ್ತದೆ ಅಂತವ. ಅವ್ರಿಗೂ ದುಡ್ಡು ಬೇಕಾಗಿರುತ್ತಲ್ಲ, ಅವರು ಕೇಳ್ತಾರೆ. ಅಣ್ಣ ತಗೊಳ್ಳಿ ಅಣ್ಣ ಹಂಗೆ ಹಿಂಗೆ ಅಂತ ಒಂದಿಟ್ಟು ಹಿಂಸೆ ಮಾಡ್ತಾರೆ ಬೇರೆ. ಯಾರಾದರೂ ಹಳ್ಳಿ ಜನಗಳು ಅಂತರಿಂತರಿದ್ರೆ ತಗೊಂಡಾದ್ರು ತಗೋತೀನಿ ಕಣ. ಇಲ್ಲ ಅಂತಂದ್ರೆ ಈ ಬೇರೆ ಕೈಲಿ ಪೋಲಿ ಐಕ್ಳು ಅಂತ ಕಾಣ್ತಾವ್ ನೋಡ್ರಿ, ಅಂಥವ್ರ ಹತ್ರ ಅಂತೂ ಮುಟ್ಟಕ್ಕೆ ಇಲ್ಲ. ನಾನಂತೂ ಕಳಿಸ್ಬಿಡ್ತೀನಿ ಹಂಗೆ ಆಚಿಕೆ. ಏನಂದ್ರೆ ಅಪ್ಪ ನನಗೆ ಮಾರಕ್ಕೆ ಇಷ್ಟ ಇಲ್ಲ ಕಣಪ್ಪ. ಯಾಕಂತಂದರೆ ಈಗ ನಾನು ನ್ಯೂಸು ಎಲ್ಲ ನೋಡ್ತಿರ್ತೀನಲ್ಲ, ಪೇಪರಲ್ಲೆಲ್ಲ ಓದಿದ್ದೀನಿ. ಚಿನ್ನದ ರೇಟ್ ಎಲ್ಲವ ಜಾಸ್ತಿ ಆಗ್ಬಿಟ್ಟೈತಿ. 15-16 ಸಾವಿರ ಆಗೈತೆ. ನಮ್ಮಂಥರೆಲ್ಲ ಮಾಡ್ಸೋಕ್ಕಾಯ್ತದೇನಪ್ಪ ಅದನ್ನ. ಅದಕ್ಕೆ ನಾನು ಏನು ಅಂದ್ಕೊಂಡೆ ಅಂದರೆ ಗಿರಿವಿ ಇಟ್ಬಿಟ್ಟು ಆಮೇಲೆ ಬಿಡಿಸ್ಕೊಳೋಣ ಅಂತ ಅಂದ್ಕೊಂಡೆ. ಈಗ ಒಟ್ಟು ದುಡ್ಡು ಬೇಕಿತ್ತು ಅಷ್ಟೇ. ಜಾಸ್ತಿ ಏನು ಬೇಡ, ಒಂದು 4-5 ಸಾವಿರ ಸಿಕ್ಕರು ಸಾಕು ನನಗೆ. ಅಷ್ಟೇ, ಅಷ್ಟು ಕೊಟ್ಟರೆ ಸಾಕು ನೋಡು. ನೀನೇ ಇಟ್ಕೊಂಡಿರು. ನಾನು 4-5 ಸಾವಿರ ವಾಪಸ್ ತಂದು ಕೊಟ್ಟಾಗ ನೀನು ಕೊಡುತ್ತೀರಾ. ತೀರಾ ನಂಬಿಕೆ ಇಲ್ಲ ಅಂದರೆ ಅದೇ ಮಣ್ಕಿಕೆರಾಗ ಬಂದು ನೀನು ಕೇಳಬೇಕಿದ್ರೆ ರಂಗಜ್ಜ ಅಂತವ, ಅವ್ರ ಮಗ ನಾನು ಸೀನಪ್ಪ. ನೀನು ಕೇಳಿದ್ರಾಯ್ತು. ಗೊತ್ತಾಯ್ತದೆ ಎಲ್ಲರಿಗೂ. ಆಯಿತಾ? ಹಂಗೇನಾದ್ರೂ ಇದ್ರೆ ನಾನು ತಂದು ಕೊಡಲಿಲ್ಲ ಅಂದರೆ, ಇಲ್ಲ ಅಂದರೂ ಚಿನ್ನ ನಿನ್ನ ಹತ್ರನೇ ಇರುತ್ತಲ್ಲಪ್ಪ ಗಿರ್ವಿ ಇಟ್ಟಿದ್ರೆ. ನೀನೇ ಏನಾದ್ರು ಮಾಡ್ಕೋಬೋದು ನಾನು ಬಂದು ದುಡ್ಡು ಕಟ್ಟಲಿಲ್ಲ ಅಂದರೆ. ಏನೊಂದು 15 ದಿನದ ಒಳಗೆ ದುಡ್ಡು ಕಟ್ಟು ಬಿಡಿಸ್ಕೊಂಡು ಹೋಗ್ಬಿಡ್ತೀನಿ. 15 ದಿನ ಅಷ್ಟೇ ಕಣಪ್ಪ, ಜಾಸ್ತಿ ಏನು ಇಟ್ಕೊಳಕ್ಕಿಲ್ಲ ನಾನು. ನೋಡು ಒಂದೀಟು ಏನಾದರೂ ಮಾಡಿ ದುಡ್ಡು ಕೊಡ್ತೀನಿ ನೋಡು. ಹಂಗಲ್ಲ ಕಣ, ನಾನೇನೋ ಇಟ್ಕೊಂಡು ದುಡ್ಡು ಕೊಟ್ಬಿಡ್ತೀನಿ. ಆಮೇಲೆ ನಿಮ್ಮ ಮನೆಯವ್ರು ಬರೋದು, ಇದು ನಮ್ಮ ಚಿನ್ನ ಕೊಡಿ ಅಂತೆಲ್ಲ ಜಗಳಾಡೋದು ಹಂಗೆಲ್ಲ ಮಾಡಿದ್ರೆ ಏನು ಮಾಡೋದಣ್ಣ? ನನಗೆ ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಬೇರೆ ಇವತ್ತೇ ನೋಡ್ತಾ ಇರೋದು. ಯಾರಾದರೂ ಪರಿಚಯಸ್ತ್ರಿದ್ರೆ ಮಾತ್ರ ಇಟ್ಕೊಂಡು ದುಡ್ಡು ಕೊಡ್ತೀನಿ ಕಣ ನಾನು. ಪರಿಚಯಸ್ತ್ರಿಲ್ಲ ಅಂದರೆ ಕಷ್ಟ ಕಣ ಒಂದಿಷ್ಟು. ಏನು ಮಾಡ್ತೀಯ ಹೇಳು? ನಮ್ಮದು ವ್ಯವಹಾರ ಅಲ್ವೇನಣ್ಣ? ಸುಮ್ಮನೆ ಹೆಂಗೆಂಗೋ ಮಾಡಿ ನಾನು ದುಡ್ಡು ಲಾಸ್ ಮಾಡ್ಕೊಂಡ್ರೆ ಅಂಗಡಿ ಇಟ್ಕೊಂಡು ಏನು ಪ್ರಯೋಜನ ಹೇಳೋಣ? ಏನೇ ಚಿನ್ನದ ಅಂಗಡಿ ಇಟ್ಕೊಂಡಿದ್ರು ನಂದು ಕಮಿಟ್ಮೆಂಟ್ಗಳು ಅವು ಇವು ಅಂತ ಇರ್ತವಲ್ಲಣ್ಣ. ಆಮೇಲೆ ಇಲ್ಲೇ ಎಲ್ಲ ಲಾಸ್ ಆಯ್ತಾ ಹೋಯ್ತಾ ಇದ್ರೆ ನಾನೇನಣ್ಣ ಮಾಡೋದು? ಈ ಅಂಗಡಿಗೆನೆಯ ಬಾಡಿಗೆನೆಯ ಅಷ್ಟೊಂದು ಕೊಡ್ತಾ ಇದ್ದೀನಿ. ಬಾಡಿಗೆ ದುಡ್ಡಾರು ಬರೆದು ಬಿಡ್ಬೇಡಣ್ಣ. ನೋಡ ನೀರು. ನೀನು ಬೇರೆಯಾ ಹಿಂಗೆ ಕೇಳ್ತಾ ಇದೆಯಾ? ಎಷ್ಟು ಬೇಕಾಗುತ್ತೆ ಸರಿಯಾಗಿ ಹೇಳೋಣ ಇವಾಗ. ಎಷ್ಟು ಬೇಕಾಯ್ತದೆ, ಎಷ್ಟು ದಿನಕ್ಕೆ ತಗೊಂಡು ಹೋಗ್ತೀಯಾ? ಸ್ಲಿಪ್ಪು ಗಿಪ್ಪು ಎಲ್ಲ ಹಾಕೊಡ್ತೀನಿ ಕಣಪ್ಪ ನಾನು. ಇಲ್ಲ ಅಂತಂದರೆ ಆಮೇಲೆ ಇನ್ನೊಬ್ರು ಯಾರೋ ಬಂದು ನಮ್ಮ ಒಡವೆ ಕೊಡ್ರಿ ಹಂಗೆ ಹಿಂಗೆ ಅಂತವ ಜಗಳಾಡೋದು ಅದೆಲ್ಲ ಬೇಡ ಕಣ. ಆಯಿತಾ? ಸ್ಲಿಪ್ಪು ಎಲ್ಲ ಹಾಕೊಡ್ತೀನಿ. ಎಷ್ಟು ದಿನಕ್ಕೆ ಎಷ್ಟು ಬೇಕು ದುಡ್ಡು ಅಂತ ಹೇಳೋಣ. ನನಗೇನು ಜಾಸ್ತಿ ಬೇಡ ಕಣಪ್ಪ, ಒಂದು 5 ಸಾವಿರ ಕೊಡು ಸಾಕು. ಇದು ಏನು ಕಡಿಮೆ ಇಲ್ಲ ಕಣಪ್ಪ. ಚೈನು ಒಂದು 35-40 ಗ್ರಾಮ್ ಇರ್ಬೋದು. ಜಾಸ್ತಿನೇ ಐತಿ, ಇನ್ನು 38-40 ಇರ್ಬೋದು. ನೋಡು ಒಂದು ಕಿತ. ಜಾಸ್ತಿ ಏನು ಕೇಳ್ತಿಲ್ಲ ಕಣಪ್ಪ ನಾನು. ಒಂದು 5 ಸಾವಿರ ಕೇಳ್ತಾ ಇದ್ದೀನಿ ಅಷ್ಟೇ. 5 ಸಾವಿರ ಕೊಡಪ್ಪ ಸಾಕು. ಏನು ಇನ್ನೊಂದು 15 ದಿನ ಬರ್ಕ ಡೇಟು. 15 ದಿನಕ್ಕೆ ಬಂದು ಬಿಡಿಸ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಿವರೆಗೂ ಏನು ತಡ ಮಾಡೋಕ್ಕಿಲ್ಲ ಬಿಡು ನಾನು. ಆಮೇಲೆ ನಮ್ಮ ಹೆಂಡತಿ ಮಕ್ಳು ಯಾರು ಬಂದು ಕೇಳೋಕ್ಕಿಲ್ಲ ಕಣಪ್ಪ. ನೀನೇನು ತಲೆ ಕೆಡ್ಸ್ಕೊಬೇಡ. ಅವರೆಲ್ಲ ಯಾರು ಏನು ಕೇಳೋಕ್ಕಿಲ್ಲ. ನಮ್ಮ ಅಪ್ಪಂಗೂ ವಯಸ್ಸಾಗೈತೆ, ಅಪ್ಪಯ್ಯ ಬರೋಕ್ಕಾಗಲ್ಲ. ಒಂದೀಟು ನಮ್ಮ ಅಮ್ಮಂಗೆ ಆಪ್ರೇಷನ್ ಇತ್ತು. ಅದಕ್ಕೆ ದುಡ್ಡಿರಲಿಲ್ಲ ಅಂತ ನನ್ನ ಹೆಂಡತಿ ಒಡವೆದೆ ತಗೊಂಡೋಗಿ ಅಡೆ ಇಟ್ಬಿಟ್ಟು ದುಡ್ಡು ತಗೊಬರ್ರಿ ಅಂತ ಅಂದರು. ಅದಕ್ಕೆ ಬಂದೆ. ಇಲ್ಲ ಅಂದರೆ ನಾನೇನು ಬರ್ತಿರ್ಲಿಲ್ಲ. ನನ್ನ ಹೆಂಡತಿದೆಯಾ ಒಡವೆ, ತಗೋ ಇಟ್ಕೊ. ಅದೇನೋ ಚೆಕ್ ಮಾಡ್ಕೊತೀರಲ್ಲ, ಚಿನ್ನದ್ದು ಏನು ಅಂತ ಎಲ್ಲವ ಚೆಕ್ ಮಾಡ್ಕೊತೀರವ. ಇಟ್ಕೊಳಪ್ಪ. ನಾನೇನು ಹಿಂಸೆ ಮಾಡೋಕ್ಕಿಲ್ಲ ನಿನಗೆ. ನೋಡು 5 ಸಾವಿರ ಕೊಡು ಸಾಕು, ಜಾಸ್ತಿ ಏನು ಕೇಳ್ತಾ ಇಲ್ಲ ನಾನು. ಸರಿ ಕಂಡುಬಿಡೋಣ, ಆಯಿತು. 5 ಸಾವಿರ ಕೇಳ್ತಾ ಇದೆಯಾ? ಏನೋ ನಮ್ಮ ಕಸ್ತು ಥರ ಕಾಣಿಸ್ತಾ ಇದೆ ಕಣ. ಹಳ್ಳಿಯಿಂದ ಬೇರೆ ಬಂದಿದ್ಯಾ, ಮೋಸ ಮಾಡಲ್ಲ ಹಳ್ಳಿ ಜನಗಳು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಸ್ಕೊಳ್ಳೋಣ ಅಂತ ಅಂದ್ಕೊಂತಿದ್ದೀನಿ. ಕೊಡಿಲಿ. ಒಂದು 5 ಸಾವಿರ ಕೊಡೋಣ. ಇನ್ನೊಂದು 15 ದಿನಕ್ಕೆ ಬರ್ಕೊಳ್ಳೋಣ ಡೇಟು. ಅಷ್ಟೊತ್ತಿಗೆ ಬರ್ತೀಯ ತಾನೆಯ? ಬರಲಿಲ್ಲ ಅಂದರೆ ಹೇಳಿನ ಕಣ, ನನ್ನ ಪಾಡಿಗೆ ನಾನು ಹರಾಜಾಕಿ ಮಾರ್ಕೊಂತೀನಿ. ಈಗಲೇ ಹೇಳ್ತಾ ಇದ್ದೀನಿ. ಇಲ್ಲ ಬಡ್ಡಿನಾದರೂ ತಂದು ಕೊಡಬೇಕು. ಇಲ್ಲ ಬಡ್ಡಿ ಕೊಡೋಕ್ಕಾಗಕ್ಕಿಲ್ಲ ಅಂತ ಅಂದರೆ ಹಸ್ಲೆ ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಗು. ಇಲ್ಲ ಎರಡೂ ಆಗಕ್ಕಿಲ್ಲ ಅಂತಂದರೆ ನಾನು 15 ದಿನ ಆದಮೇಲೆ ಹರಾಜು ಹಾಕ್ಬಿಡ್ತೀನಿ ಕಣ. ನಾನು ಇಟ್ಕೊಳಕ್ಕಿಲ್ಲ ಕಣ. ಜಾಸ್ತಿ ದಿನ ಒಡವೆ ಇಲ್ಲವ, ಇಂಥ ಅಡ ಒಡವೆಗಳನ್ನೆಲ್ಲವ ಇಟ್ಕೊಳಕ್ಕಿಲ್ಲ. 15 ದಿನ 20 ದಿನ ಅಷ್ಟೇ. ಹೇಳ್ತಾ ಇದ್ದೀನಿ. ಆಮೇಲೆ ನೀನು ಹರಾಜು ಹಾಕ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತೇಳಿ ಹೇಳಂಗಿಲ್ಲ ಕಣ. ನಿಂದು ಫೋನ್ ನಂಬರ್ ಏನಾರು ಇಟ್ಟಿದೆಯೇ? ಸರಿ ಕಣಪ್ಪ, ಆಯಿತು. ಅಲ್ಲಿ ಇಟ್ಟಿದ್ದೀನಿ ನೋಡು. ತಗೊಂಡು ನೋಡಿ 5 ಸಾವಿರ ರೂಪಾಯಿ ಕೊಡು. ಆಮೇಲೆ ಗಿರಾಜ್ ಅಂತೆಲ್ಲ ಹೋಗ್ಬೇಡ ಕಣಪ್ಪ. 15 ದಿನಕ್ಕೆ ಬಂದು ಬಿಡಿಸ್ಕೊಂಡು ಹೊಂಟೋಯ್ತೀನಿ ನಾನು. 15ರಿಂದ ಒಂದು 20 ದಿನ ಕೊಡು ಅಷ್ಟೇ. ಜಾಸ್ತಿ ದಿನ ಏನು ತಗೊಳಕ್ಕಿಲ್ಲ ನಾನು. ನನಗೂ ನೆನಪಿರ್ತದೆ ಕಣಪ್ಪ. ಹಂಗೆಲ್ಲವ ಮರ್ತ್ಕಿರ್ತು ಕೂತ್ಕೊಂಡ ನಾನು. ಏನೋ ನಮ್ಮ ಅಮ್ಮಂಗೆ ಒಂಚೂರು ಆಪ್ರೇಷನ್ ಐತೆ ಅಂತವ ಬಂದು ಮಾರ್ತಿರೋದಷ್ಟೇ. ಇಲ್ಲ ಅಂದಿದ್ರೆ ಏನು ಮಾರ್ತಿರ್ಲಿಲ್ಲ ನಾನು. ಒಂಚೂರು ಕಷ್ಟ ಬಂದ್ಬಿಟ್ಟೈತಿ ಇವಾಗ ಅಂತವ ಮಾರ್ತಾ ಇರೋದು. ಇಷ್ಟೊಂದು ಚಿನ್ನ ಮಾಡಿಸಿದ್ದೀವಿ, ನೀನು ಏನಪ್ಪ ಹಿಂಗಂತೀಯ? ಮಾರ್ಗಿರ್ಬಿಟ್ಟು ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ ನೋಡು, 15ರಿಂದ 20 ದಿನ ಕಾಯ್ಬೇಕು. ಆಮೇಲೆ ನನ್ನ ಹತ್ರ ಫೋನ್ ನಂಬರ್ ಇಲ್ಲ ಕಣಪ್ಪ. ನಮ್ಮ ಅಪ್ಪಯ್ಯಂದು ನಂಬರು ಸರಿಯಾಗಿ ನೆನಪಿಲ್ಲ ನನಗೆ. ಒಂದು ಕೆಲಸ ಮಾಡ್ತೀನಿ, ನಮ್ಮ ಅಪ್ಪಯ್ಯನ ನಂಬರ್ನ ಬರ್ಸ್ಕೊಬಂದು ಕೊಟ್ಟು ಹೋಗ್ತೀನಿ. ಈಗ ದುಡ್ಡು ಕೊಡಿಲಿ. ಸಂಜೆನಾಗ ಬರ್ತೀನಿ. ಬಂದು ನಂಬರ್ ಬರ್ಸ್ಕೊಂಡು ಹೋಗ್ತೀನಿ. ಸರಿ ಕಣ, ಆಯಿತು. ಆಮೇಲೆ ಯಾವ ಊರು ಅಂದೇಣ ನೀನು? ಮಣ್ಕಿಕೆರೆನಾ? ಕಣಪ್ಪ, ಮಣ್ಕಿಕೆರೆನೆಯಾ?
ಸರಿ ಕಣ್ ಬಿಡೋಣ ಬರ್ತಿರ್ತೀವಿ ಕಣ ನಾವು ದೇವಸ್ಥಾನಕ್ಕೆ ಮಣ್ಕಿಕೆರೆಗೆ. ಕರಿಯಮ್ಮ ದೇವಿ ಅಲ್ವಾ, ಬರ್ತಿರ್ತೀವಿ ಅವಾಗವಾಗ ನಾವು ದೇವಸ್ಥಾನಕ್ಕೆ. ಯಾವ ಮನೆಯವರು ಅಂತ ಅಷ್ಟು ಪರಿಚಯ ಇಲ್ಲ, ಕೆಲವರೆಲ್ಲ ಬರ್ತಾರೆ ಇಲ್ಲಿಗೆ, ಕಸ್ಟಮರ್ಸ್ಗಳು ಅವರೇ ಮಣ್ಕಿಕೆರೆಯವರು. ಇರ್ಲಿ ತಗೊಳ್ಳೋಣ, ಆಯ್ತು. ರಂಗಜ್ಜ ಅಂತ ಬರ್ಕತೀನಿ, ನಿಮ್ಮ ಅಪ್ಪನ ಹೆಸರು ಬರ್ಕತೀನಿ, ನಿನ್ನ ಹೆಸರು ಸೀನಪ್ಪ ಅಂತ ಬರ್ಕತೀನಿ. ಆಯ್ತಾ? ಕೊಡ್ತೀನಿ ಇವಾಗ ಒಂದು 5,000. ಜಾಸ್ತಿ ಕೇಳಂಗಿಲ್ಲ ಕಣ. ಹಡ ಹಿಡಿಸ್ಕೊಂತಿರೋದು ಹೆಚ್ಚು ಕಣ, ಎಲ್ಲರಿಗೂ ಕೊಡೋಕ್ಕಿಲ್ಲ. ಏನೋ ನೀನು ಪಾಪ ಬೆಳಿಗ್ಗೆನೇ ಬಂದಿದ್ಯಾ, ಆಮೇಲೆ ಹಳ್ಳಿಯನ್ ಬೇರೆ ಅಂತವ ನಂಬಿ ಕೊಡ್ತಾ ಇದ್ದೀನಿ. ನಂಬಿಕೆಗೆ ಮೋಸ ಮಾಡಂಗಿಲ್ಲ ಕಣ, ಈಗಲೇ ಹೇಳ್ತಾ ಇದ್ದೀನಿ ನೋಡು. ಏನೋ ನಾನು ನಂಬಿ ಕೊಟ್ಟಿರೋದಕ್ಕೆ ನೀನು ಬೆಲೆ ಉಳಿಸ್ಕೋಬೇಕಣ್ಣ. ಹ್ಞೂ ಕಣಪ್ಪ, ಗೊತ್ತು ಬಿಡಪ್ಪ. ನೀನೇನು ಯೋಚನೆ ಮಾಡಬೇಡ, ಇನ್ನೊಂದು 15 ದಿನ ಬಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ಬಿಡ್ತೀನಿ, ಆಯ್ತಾ? ಸರಿ ಕಣ, ಆಯಿತು. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಿಮಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.